ವೆಲ್ಕಮ್ ಬ್ಯಾಕ್. ನ್ಯೂಸ್ ರೌಂಡ್ ಅಪ್ನಲ್ಲಿ ಬನ್ನಿ, ಇನ್ನಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಶಿಗ್ಗಾವಿ ಕ್ಷೇತ್ರದ ಜನರನ್ನ ನೆನೆದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾವುಕರಾಗಿದ್ದಾರೆ. ಶಿಗ್ಗಾವಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಬೊಮ್ಮಾಯಿ ಕಣ್ಣೀರು ಹಾಕಿದ್ರು. ಶಿಗ್ಗಾವಿ ಕ್ಷೇತ್ರದ ಜನರ ಜೊತೆ ರಾಜಕೀಯ ಮೀರಿ ನನ್ನ ಸಂಬಂಧ ಇದೆ. ಶಿಗ್ಗಾವಿ ಜನರ ಪ್ರೀತಿಯನ್ನು ನೋಡಿ ನಾನು ಕೂಡ ಕಣ್ಣೀರು ಹಾಕಿದ್ದೇನೆ. ಶಾಸಕ ಸ್ಥಾನ ಶಾಶ್ವತ ಅಲ್ಲ, ಸಹೋದರನ ಸ್ಥಾನ ಶಾಶ್ವತ ಅಂತ ಭಾವುಕರಾದರು. ನನ್ನ ಕೊನೆ ಉಸಿರು ಇರೋವರೆಗೂ ನಿಮ್ಮ ಸೇವೆ ಮಾಡ್ತೇನೆ. ಜೀವನದ ಕೊನೆ ಉಸಿರು ಹೋದ್ಮೇಲೂ ಇಲ್ಲೇ ನಾನು ಮಣ್ಣಾಗ್ತೇನೆ. ಶಿಗ್ಗಾವಿ ಜನರೇ ನನಗೆ ಪರಮಾತ್ಮ ಇದ್ದಂತೆ ಅಂತ ಬೊಮ್ಮಾಯಿ ಭಾವುಕರಾದರು. ಬೆಂಗಳೂರು ಗ್ರಾಮಾಂತರ ಚುನಾವಣಾ ಕಣ ರಂಗೇರಿದೆ. ರಾಮನಗರ ವಿಧಾನಸಭೆಯ ಸೋಲು ತೀರಿಸಿಕೊಳ್ಳುವುದಕ್ಕೆ ಪಣ ತೊಟ್ಟಿರುವ ನಿಖಿಲ್ ಕುಮಾರಸ್ವಾಮಿ ರಾಮನಗರದ ಅಖಾಡಕ್ಕೆ ಇಂದು ಇಳಿಯಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾವನನ್ನ ಗೆಲ್ಲಿಸಲು ನಿಖಿಲ್ ಸಜ್ಜಾಗಿದ್ದು ಡಾಕ್ಟರ್ ಮಂಜುನಾಥ್ ಪರ ಚುನಾವಣಾ ಪ್ರಚಾರಕ್ಕೆ ಸಿದ್ಧರಾಗಿದ್ದಾರೆ. ಇಂದು ಹಾರೋಹಳ್ಳಿ ಮರಳುವಾಡಿಯಲ್ಲಿ ಕಾರ್ಯಕರ್ತರ ಸಭೆ ನಡೆಯಲಿದೆ. ಬಳಿಕ ಸಂಜೆ 5 ಗಂಟೆಗೆ ರಾಮನಗರದಲ್ಲಿ ನಿಖಿಲ್ ಸಭೆ ನಡೆಸುತ್ತಾರೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನು ಒಗ್ಗೂಡಿಸಲು ಸಭೆ ನಡೆಸಲಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಫಿಕ್ಸ್ ಆಗಿದೆ. ಮಗಳ ರಾಜಕೀಯ ಪ್ರವೇಶಕ್ಕೆ ರಂಗ ತಾಲೀಮು ನಡೆಸ್ತಾ ಇರುವ ಸತೀಶ್ ಜಾರಕಿಹೊಳಿ ಒಂದೇ ದಿನ 7 ಕ್ಷೇತ್ರಗಳಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೆಸಿದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಅಥಣಿ ಹೊರತುಪಡಿಸಿ ಉಳಿದೆಡೆ ಸಭೆ ನಡೆಸಿದ್ದು 7 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಂದ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಹುಕ್ಕೇರಿ, ಯಮಕನಮರಡಿ, ನಿಪ್ಪಾಣಿ, ಚಿಕ್ಕೋಡಿ, ರಾಯಬಾಗ, ಕುಡ್ಚಿ ಮತ್ತು ಕಾಗವಾಡ ಕ್ಷೇತ್ರದ ಮುಖಂಡರಿಂದ ಅಭಿಪ್ರಾಯ ಸಂಗ್ರಹಿಸಿದರು. ಸರಣಿ ಸಭೆಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಗೆ ಮುಖಂಡರು ಒಪ್ಪಿಗೆ ಸೂಚಿಸಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಆಯ್ಕೆಯಾಗಿದ್ದು ಪಕ್ಷದ ತೀರ್ಮಾನಕ್ಕೆ ತಲೆಬಾಗಿ ಸಂಸದ ಪ್ರತಾಪ್ ಸಿಂಹ ಚುನಾವಣೆಯ ಅಖಾಡಕ್ಕಿಳಿದಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಪರ ಪ್ರತಾಪ್ ಸಿಂಹ ಬ್ಯಾಟಿಂಗ್ ಮಾಡಿದರು. ಬಿಜೆಪಿ ಘಟಕದಿಂದ ಆಯೋಜಿಸಿದ್ದ ಮಾಧ್ಯಮ ಸಂವಾದದಲ್ಲಿ ಯದುವೀರ್ ಪರವಾಗಿ ಪ್ರಚಾರಕ್ಕೆ ಮುನ್ನುಡಿ ಬರೆದರು. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಸಂಸದ ಪ್ರತಾಪ್ ಸಿಂಹ, ಬಿಜೆಪಿ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್, ನಗರಾಧ್ಯಕ್ಷ ಎಲ್ ನಾಗೇಂದ್ರ, ಶಾಸಕ ಶ್ರೀವತ್ಸ, ಮಾಜಿ ಸಚಿವ ರಾಮದಾಸ್ ಸೇರಿ ಹಲವರು ಭಾಗಿಯಾಗಿದ್ದರು. ಹಾಸನ ಕಾಂಗ್ರೆಸ್ ಅಭ್ಯರ್ಥಿಗೆ ಕುಟುಂಬಸ್ಥರಿಂದಲೇ ಬಂಡಾಯದ ಬಿಸಿ ತಾಕ್ತಾರೆ. ಮಾಜಿ ಸಂಸದ ದಿವಂಗತ ಜಿ ಪುಟ್ಟಸ್ವಾಮಿ ಗೌಡರ ಪುತ್ರಿ ರಾಜೇಶ್ವರಿ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಯುವುದಕ್ಕೆ ಸಜ್ಜಾಗಿದ್ದಾರೆ. ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ನೀಡದ್ದಕ್ಕೆ ಸಿಡಿದದ್ದ ರಾಜೇಶ್ವರಿ ಸೋದರಳಿಯನ ವಿರುದ್ಧವೇ ಈಗ ಬಂಡಾಯದ ಬಾವುಟ ಹಾರಿಸಲು ಸಿದ್ಧತೆ ನಡೆಸಿದ್ದಾರೆ. ಈ ರಾಜೇಶ್ವರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಇದೀಗ ಅಳಿಯ ಶ್ರೇಯಸ್ ವಿರುದ್ಧ ಬಂಡಾಯ ಸಾರಿದ್ದಾರೆ. ದಾವಣಗೆರೆ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿದ್ದು ರೆಬೆಲ್ ನಾಯಕರು ಗೌಪ್ಯ ಸಭೆ ನಡೆಸಿದ್ದಾರೆ. ಲೋಕಸಭಾ ಟಿಕೆಟ್ ಘೋಷಣೆಯಾಗಿ 4 ದಿನಗಳ ನಂತರವೂ ದಾವಣಗೆರೆ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಮುಂದುವರೆದಿದೆ. ರೇಣುಕಾಚಾರ್ಯ ಮತ್ತು ರೆಬೆಲ್ ಬಿಜೆಪಿ ನಾಯಕರು ಗೌಪ್ಯ ಸಭೆ ನಡೆಸಿದ್ದು ಈಗ ಘೋಷಣೆಯಾಗಿರುವ ಟಿಕೆಟ್ ಅಭ್ಯರ್ಥಿ ಬದಲಾವಣೆಯಾಗಲೇಬೇಕು ಅಂತ ಸಭೆಯಲ್ಲಿ ಚರ್ಚಿಸಲಾಯಿತು. ರೇಣುಕಾಚಾರ್ಯ, ಎಸ್ಸಿ ರವೀಂದ್ರನಾಥ್, ಡಾಕ್ಟರ್ ವಿಕುಮಾರ್, ಕರುಣಾಕರ್ ರೆಡ್ಡಿ, ಮಾಡಾಳ್ ಮಲ್ಲಿಕಾರ್ಜುನ್, ಲೋಕಿಕೆರೆ ನಾಗರಾಜ್, ಬಿಜೆ ಅಜಯ್ ಕುಮಾರ್ ಸೇರಿದಂತೆ ಇತರ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ಜಿಎಂ ಸಿದ್ದೇಶ್ವರ ಕುಟುಂಬದ ವಿರುದ್ಧ ಅಸಮಾಧಾನ ಶಮನವಾಗದ ಹಿನ್ನೆಲೆ ಅಭ್ಯರ್ಥಿ ಬದಲಾವಣೆಯಾಗದ ಹೊರತು ನಾವು ಜಿಎಂಸ್ ಕುಟುಂಬಕ್ಕೆ ಬೆಂಬಲಿಸಲ್ಲ ಅಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.